ಆಗ್ತೈತೆ, ಸುಮ್ಮನೆ ಮಾತಾಡಬೇಡ. ನೀರು ಕೊಡೋದು 10 ಬಿಡೋದು ಹಂಗಾಯ್ತು. ಹುಡ್ದೈತೇನು ಆಯ್ತಾ? ಚಿಕ್ಕ ಚಿಕ್ಕ తీసుకుంది ಫಸ್ಟ್ ಗ್ಲಾಸ್ ಬ್ಲೈಟ್ ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ, ಇವತ್ತು ದೀಪ ಬೆಳಗ್ತಾ ಇದ್ದೀರಲ್ಲ, ಇವತ್ತು ಹುಣ್ಣಿಮೆ ದಿವಸ ವಿಶೇಷವಾಗಿ ಏನಿದೆ ಅಮ್ಮನವ್ರ ದೇವಸ್ಥಾನದಲ್ಲಿ ಇವತ್ತಮ್ಮ? ಅನ್ನೋ ದಿವಸ ವಿಶೇಷ ಪೂಜೆ ಇದೆ. ಹಾಂ ಹಾಂ. ಇಲ್ಲಿ ಬಂದ್ರೆ ದೀಪ ಹಚ್ಚೋದು ಯಾಕಂತಂದ್ರೆ ನಮ್ಮೆಲ್ಲ ಕಷ್ಟಗಳು ಬೇಗ ಕರಗಲಿ ಅಂತ, ಏನೇ ತೊಂದರೆ ಇದ್ದು ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ. ಇಲ್ಲಿಗೆ ಬಂದೋದಾಗಿಂದ ನಿಮ್ಗೆ ಏನೇನು ಸಮಸ್ಯೆಗಳು ಕ್ರಿಯಲ್ ಆಗಿದೆಯಮ್ಮ? ತುಂಬ ಸಮಸ್ಯೆಗಳಿತ್ತು. ಈಗ ಬಂದಾಗಿಂದ ನನಗೆ ತುಂಬ ಎಲ್ಲ ಒಳ್ಳೆಯದಾಗಿದೆ. ಯಾವುದೋ ಪ್ರಾಬ್ಲಮ್ ಎಷ್ಟೊಂದಿತ್ತು, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಬಂದಿದೆ ನನಗೆ. ಈಗ ಬಂದ ಮೇಲೇ ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೀ ಆಗಿದೆ. ಬರೋಂಥ ಭಕ್ತಾದಿಗಳಿಗೆ ನೀವೇನು ಹೇಳ್ಬೋದು ಇಲ್ಲಿ ಬರೋರಿಗೆ ಫಸ್ಟ್ ಯಾವುದೋ ಆನ್ಲೈನ್ ನಂಬ್ಕೊಂಡು ಯಾರಿಗೂ ದುಡ್ಡು ಹಾಕಿ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಇಲ್ಲಿ ಬನ್ನಿ. ಇಲ್ಲಿ ಬೇರೆಯವ್ರು ಹೇಳ್ತಾರೆ ನೀವು ದುಡ್ಡು ಹಾಕಿ ನಾವು ಪೂಜೆ ಮಾಡಿ ಪ್ರಸಾದ ಕಳಿಸ್ತೀವಿ ಅಂತ, ಅದೆಲ್ಲ ಸುಳ್ಳು. ನೀವು ಬಂದು ನೀವು ಕೂತ್ಕೊಂಡು ಪೂಜೆ ಮಾಡೋದೇ ಇಲ್ಲಿ ಮುಖ್ಯ ಆಯಿತು. ಸೊ ನೀವು ಮಾಡಿದ್ರಿಂದ ಅದು ನಿಜವಾದ ಪೂಜೆ ಆಗುತ್ತೆ. ದಯವಿಟ್ಟು ಯಾರೋ ಆನ್ಲೈನ್ಗೆ ದುಡ್ಡು ಹಾಕಿ ನೀವು ಪೂಜೆ ಮಾಡ್ತೀವಿ ಅಂತೆಲ್ಲ ನಂಬಕ್ಕೆ ಹೋಗ್ಬಿಟ್ಟು ಅದೆಲ್ಲ ಸುಳ್ಳು. ನಾನು ತುಂಬ ದುಡ್ಡು ಕಳ್ಕೊಂಡಿದ್ದೆ. ಸೊ ಇಲ್ಲಿ ಡೈರೆಕ್ಟಾಗಿ ಬಂದರೆ ನಿಮ್ಮ ಕೈಯಾರೇ ಪೂಜೆ ಮಾಡಿಸಿ ನಮಗೆ ಪ್ರಸಾದನ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಓಂ ಶಕ್ತಿ ದೇವಿ ಪೂಜಾ ಮಂಡಲದಲ್ಲಿ ನಿಮಗೆ ಸ್ವತಃವಾಗಿ ಪೂಜೆ ಮಾಡೋಕ್ಕೆ ಇಲ್ಲಿ ಗುರುಗಳು ಬಿಡ್ತಾರಾ ನಿಮಗೆ? ಹೌದು, ಇಲ್ಲಿ ನಾವೇ ಸ್ವತಃ ಪೂಜೆ ಮಾಡ್ಬೋದು. ಈಗ ನಾನೇ ನಿಂತ್ಕೊಂಡಿದ್ದೀನಲ್ಲ, ನಾನೇ ಸ್ವತಃ ನೋಡಿ ನಾನೇ ಇಲ್ಲಿ ದೇವರ ಹತ್ರ ಖುದ್ದಾಗಿ ನಿಂತು ನಾನೇ ಪೂಜೆ ಮಾಡ್ತಾ ಇದ್ದೀನಿ, ಅವಕಾಶ ಮಾಡ್ತೀನಿ. ಯಾಕಂದರೆ ಈ ಅವಕಾಶ ಸಿಕ್ಕೋದ್ರೆ ಮೇಲ್ಮರುವತ್ತರಲ್ಲಿ ಮಾತ್ರ ಈ ಶಕ್ತಿ ದೇವತೆಗೆ ಹೆಣ್ಮಕ್ಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಎಲ್ಲ ದೇವಸ್ಥಾನದಲ್ಲಿ ಮಾಡೋಕ್ಕೆ ಬಿಟ್ಕೊಡೋಲ್ಲ. ಇಲ್ಲಿ ನಿಮಗೆ ಏನು ಅನಿಸ್ತದೆ ಮಾಡೋದ್ರಿಂದ? ದೀಪ ಹಚ್ಚಿದ್ರೆ ಕುಸ್ಮಾಂಡ ದೀಪ ಹಚ್ತಾ ಇದ್ದೀರಾ, ಬುಧ ಗುರುಮುಖ ನಿಮ್ಮೆಣ್ಣೆ ದೀಪ ಹಚ್ತಾರೆ, ಬುಧ ಗುರುಮುಖ ಹಚ್ತಾ ಇದ್ದೀರಾ, ತೆಂಗಿನಕಾಯಿ ದೀಪ ಹಚ್ತಾ ಇದ್ದೀರಾ. ಸ್ವತಃ ನಾವೇ ಅಮ್ಮನವರಿಗೆ ಡೈರೆಕ್ಟಾಗಿ ಪೂಜೆ ಮಾಡೋ ಥರ ಅನಿಸ್ತಾ ಇದೆ. ಎಲ್ಲೂ ಅವಕಾಶ ಸಿಗಲ್ಲ ನಮ್ಗೆ ಈ ಥರ ಪೂಜೆ ಮಾಡೋದಕ್ಕೆ. ಇಲ್ಲಿ ಮಾತ್ರ ಅದು ಅವಕಾಶ ಸಿಕ್ಕಿದೆ. ಡೈರೆಕ್ಟ್ ಅಮ್ಮನ ಮುಟ್ಟಿ ನಾವೇ ಪೂಜೆ ಮಾಡೋಂಥ ಅವಕಾಶ ಸಿಕ್ಕಿದೆ. ನಿಮಗೆ ಇಲ್ಲಿಂದ ಬಂದ ಮೇಲೆ 4 ಜನ ಬರೋರಿಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆಯಾ? ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಇದೆಲ್ಲ ನಮ್ಮದೇ ಇರೋಳು. ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ ಇರಲಿಲ್ಲ, ಮನೇಲೂ ಅಷ್ಟೇ ಏನೂ ಮಾಡ್ತಿರ್ಲಿಲ್ಲ.
ಸೊ ಇಲ್ಲಿ ಒಂದ್ಸರಿ ಬಂದ ಮೇಲಿಂದ ಈಗ ನಾನು ದಿನ ಮನೇಲಿ ಪೂಜೆ ಮಾಡ್ತೀನಿ. ಈಗ ದೇವ್ರ ಮೇಲೆ ನಂಬಿಕೆನೂ ಬಂದಿದೆ. ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನಂಬಿಕೆ ಇಡಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದರೆ ಖಂಡಿತ ನಿಮಗೆಲ್ಲ ಒಳ್ಳೆಯದು. ಈಗ ಇಲ್ಲಿ ಬಂದೋದಾಗಿಂದ ನೀವು ಮನೇಲಿ ಪೂಜೆ ಮಾಡ್ತಾರಲ್ಲ, ಮನೇಲಿ ಪೂಜೆ ಮಾಡೋದ್ರಿಂದ ನಿಮ್ಗೆ ಏನೇನು ಅನುಭವ ಆಗ್ತಾ ಇದೆ? ಮನೆ ಸ್ವಲ್ಪ ಶಾಂತಿ ಅನಿಸ್ತದೆ, ನೆಮ್ಮದಿ ಅನಿಸುತ್ತೆ. ಮನೆ ಒಂಥರ ಕಳೆ ಬಂದಿದೆ ಮನೆಯಲ್ಲಿ, ನನ್ನ ಪ್ರಕಾರ ಒಂಥರ ಡಲ್ಲಾಗಿರ್ತಾ ಇತ್ತು. ಸೊ ನಾವೆಲ್ಲ ಈ ಸಿಟಿಲಿ ಬೆಳೆದಿರೋರು ದೇವ್ರ ಮಾತು ನಂಬಲ್ಲ, ಬಟ್ ಈಗ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೇಲಿ ಬರ್ತಾ ಇದೆ. ಅಮ್ಮನ ಶಕ್ತಿ ಇದೆ ಅಂತ ನಿಮ್ಗೆ ನಂಬಿಕೆ ಬಂದಿದೆಯಾ? ನಂಬಿಕೆ ಬಂದಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಿಮ್ಗೆ ಅಮ್ಮನ ಮೇಲೆ ನಂಬಿಕೆ ಇರಲಿಲ್ಲ, ಭರವಸೆ ಇರಲಿಲ್ಲ, ಗುರುಗಳ ಮೇಲೆ ನಂಬಿಕೆ ಇರಲಿಲ್ಲ ನಿಮಗೆ. ಹೌದು, ಇವಾಗ ನನಗೆ ಗುರುಗಳ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ಭಕ್ತಿನೂ ಬಂದಿದೆ. ಈಗ ಪೂಜೆನ ಒಂದು ದಿವಸ ಮಿಸ್ ಮಾಡಿದಿರ ಪ್ರತಿದಿನ ದೀಪ ಹಚ್ಬಿಟ್ಟೆ ನಾನು ಆಫೀಸ್ಗೆ ಹೋಗ್ತೇನೆ. ಪರಿಹಾರ ಆಗುತ್ತೆ ನಿಮ್ಗೆ 100% ಗ್ಯಾರಂಟಿ ಇದೆಯಾ? 100% ಗ್ಯಾರಂಟಿ. ಗುರುಗಳು ನಿಮ್ಗೆ ಯಾವ ಥರ ಇಲ್ಲಿ ಬಂದರೆ ಬಿಗೆ ಮಾಡ್ತಾರೆ ನಿಮಗೆ? ಗುರುಗಳು ಇಲ್ಲಿ ಬಂದರೆ ನಿಮಗೆ ಯಾವ ಥರ ನಿಮಗೆ ಬಂದವ್ರಿಗೆ ಮಾತಾಡ್ಸೋದ್ರಲ್ಲಿ ಪ್ರತಿಯೊಂದು ಪೂಜೆಗಳಲ್ಲಿ ಯಾವ ಥರ ನಿಮಗೆ ನಡೆಸ್ಕೊಡ್ತಾರೆ? ಇಲ್ಲಿ ಯಾವ ಥರ ಮಾತಾಡ್ತಾರೆ ನಿಮ್ಮ ಹತ್ರ? ಇಲ್ಲಿ ಬಂದರೆ ಇದು ನಾನು ಎಲ್ಲೋ ಬಂದಿದ್ದೀನಿ ಅಂತ ಅನಿಸಲ್ಲ, ಇದು ನನ್ನ ಮನೆ ಅಂತ ಅನಿಸುತ್ತೆ. ಅಷ್ಟು ಫ್ರೀಡಮ್ ಇದೆ ನನಗಿಲ್ಲಿ. ನಾನೇ ಏನು ಬೇಕು ಮಾಡ್ತೀನಿ, ಕುತ್ಕೋತೀನಿ, ತೊಗೋತೀನಿ, ತಿಂತೀನಿ, ಆ ಥರ ಇದೆ. ಗುರುಗಳು ಅಷ್ಟೇ ನನ್ನ ಒಂದು ಮನೆ ಮಗಳಾಗಿ ನೋಡ್ತಾರೆ. ಸೊ ನಾನು ಈ ಮನೆ ಮಗಳಾಗಿದ್ದೀನಿ. ಅಷ್ಟು ಒಂದು ರೆಸ್ಪೆಕ್ಟ್ ನಮಗೆಲ್ಲಿ ಸಿಗುತ್ತೆ. ಸಂತೋಷಮ್ಮ, ಒಳ್ಳೆಯದು. ಓಂ ಶಕ್ತಿ ಪೀಠ ಮಂದಿರಕ್ಕೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು.